ಶಾರದಾ 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 ಯಾಕಮ್ಮ? ಏನ್ರಮ್ಮ ಏನಾಯ್ತು? ಯಾಕೆ ಕಿರ್ಚ್ಕೊಂಡ್ಲು? ಸ್ವಾಮಿ, ಶಾರದಾ ಟಿವಿನಲ್ಲಿ ಬಂದ ಆಕ್ಸಿಡೆಂಟ್ ನೋಡ್ತಾ ನೋಡ್ತಾ ಪ್ರಜ್ಞೆ ತಪ್ಪೆ ಬಿದ್ಬಿಟ್ಲು. ಓ ಸರಸ್ವತಿ, ಡಾಕ್ಟರ್ ಫೋನ್ ಮಾಡಮ್ಮ. ಶಾರದಾ, ಶಾರದಾ ಏನಾಯ್ತಮ್ಮ? ಶಾರದಾ ಇಲ್ಲ, ನಾನು ಶಾರದಾ ಅಲ್ಲ, ನನ್ನ ಹೆಸರು ಸಂಪಿಗೆ ಅಂತ. ನಾನು ಇಲ್ಲಿಗೆ ಹೇಗೆ ಬಂದೆ? ನೀವೆಲ್ಲ ಯಾರು? ನೋಡಮ್ಮ, ಇದು ಶಾರದಾ ಆಶ್ರಮ ಅಂತ. 8 ವರ್ಷಗಳ ಹಿಂದೆ ನೀ ನಮಗೆ ನದಿ ಹತ್ರ ಸಿಕ್ಕರೆ. ಆಗ ನಾವು ನಿನ್ನ ಬಗ್ಗೆ ವಿಚಾರಿಸಿದ್ದಕ್ಕೆ ನಿನ್ನಿಂದ ಉತ್ತರ ಏನೂ ಸಿಗಲಿಲ್ಲ. ಅದಕ್ಕೆ ನಾವು ಶಾರದಾ ಅಂತ ಈ ಆಶ್ರಮದ ಹೆಸರನ್ನೇ ನಿನಗಿಟ್ಟು ಕರೆದ್ವಿ. ಆವತ್ತಿನಿಂದ ಇವತ್ತಿನವರೆಗೂ ಈ ಆಶ್ರಮ ಸೇವೆ ಮಾಡ್ಕೊಂಡು ಬಂದಿದ್ಯಮ್ಮ. ಈಗ ನಿನಗೆ ಹಳೆ ನೆನಪು ಮತ್ತೆ ಬಂದಿದೆ ಅಂತ ಕಾಣಿಸುತ್ತೆ. ಈಗಲಾದರೂ ಹೇಳಮ್ಮ, ನೀನು ಯಾರು, ಎಲ್ಲಿಂದ ಬಂದೆ, ನೀನು ಏನಾಗಿತ್ತು ಅಂತ? ಜಮೀನ್ದಾರ ಮಗನ ಆಸ್ಪತ್ರೆಗೆ ಸೇರ್ಸೋಕೆ ಬೆಂಗಳೂರಿಗೆ ಬಂದಿದ್ದೆ. ಊರಿಗೆ ವಾಪಸ್ ಹೋಗುವಾಗ ಬಸ್ ಆಕ್ಸಿಡೆಂಟ್ ಆಯಿತು. ಆಮೇಲೆ ಏನಾಯ್ತೋ ನನಗೆ ಗೊತ್ತಿಲ್ಲ. ಯಾವ ಊರಿಗೆ ಹೋಗ್ತಿದ್ಯಮ್ಮ? ನಮ್ಮೂರು ರಾಂಪುರಕ್ಕೆ. ನನ್ನ ಈಗಲೇ ಊರಿಗೆ ಕಳಿಸ್ಕೊಡಿ. ಯಾರು ನೀವು? ಅಪ್ಪ ಅಮ್ಮ ಇಲ್ಲೊಬ್ರು ಮನೆಗೆ ನಾಮಕರಣಕ್ಕೆ ಹೋಗಿದ್ದಾರೆ. ನಿಮ್ಗೇನ್ ಬೇಕು? ನಿನ್ನ ಹೆಸರೇನಮ್ಮ? ಮೀನಾ. ಬನ್ನಿ ಒಳಗಡೆ. ಮೀನಾ, ನನಗೊಂದು ಲೋಟ ನೀರು ತರ್ತೀಯಮ್ಮ? ಹ್ಞೂ ತರ್ತೀನಿ. ನಿನ್ನ ತಂಗಿ ಸಂಸಾರ ಸ್ವರ್ಣ ಸಂಸಾರ ಆಗ್ಬೇಕಾದ್ರೆ ಸತ್ತು ಹೋದ ಸಂಪಿಗೆ ಬದುಕಿರಬಾರ್ದು, ಸತ್ತು ಹೋಗ್ಲೇಬೇಕು. ಸಂಪಿಗೆ, ನೀನು ನೀನು ಇನ್ನು ಬದುಕಿದೀಯಾ? ನಾವೆಲ್ಲ ನೀನು ಸತ್ತೋಗ್ಬಿಟ್ಟಿದ್ಯಾ ಅಂತ ತಿಳ್ಕೊಂಡಿದ್ವಿ. ಸಂಪ್ಯವ್ವ, ಸಂಪ್ಯವ್ವ, ಯಾಕೆ ಹಾಗೆ ನೋಡ್ತಾ ಇದ್ಯಾ? ನಾನು ಮುದ್ದು ಕೃಷ್ಣ, ನನ್ನ ಹೆಂಡತಿ ಸುನೀತಾ, ನನ್ನ ಮಗ ರಾಜೇಶ್. ಸಂಪ್ಗೆ, ನಿನ್ ದೊಡ್ಡ ಗುಣ ತಿಳ್ಕೊಳ್ದೆ ನಾನು ನಿನ್ನನ್ನು ತುಂಬಾ ತಪ್ಪು ತಿಳ್ಕೊಂಡಿದ್ದೆ. ನೀನ್ ಮನ್ಸು ಮಾಡದೆ ಹೋಗಿದ್ದಿದ್ರೆ ಇವ್ರು ಖಂಡಿತ ಗುಣವಾಗ್ತಿರ್ಲಿಲ್ಲ, ನಮ್ಮ ಸಂಸಾರನೂ ಒಂದುಗೂಡ್ತಿರ್ಲಿಲ್ಲ. ನಿನ್ನಿಂದ ನನ್ನ ಮಾಂಗಲ್ಯ ಉಳಿತು. ಮುದ್ದು ಕೃಷ್ಣ, ಈಗ ಜಮೀನ್ದಾರ ಬದುಕಿದ್ದಿದ್ರೆ ನಿನ್ನ ಈ ಸ್ಥಿತಿಲಿ ನೋಡಿ ಎಷ್ಟು ಸಂತೋಷ ಪಡ್ತಿದ್ರು. ಸರಿಯಾದ ಸಮಯಕ್ಕೆ ನಾನು ಈ ತೋಟದ ದಾರಿಲಿ ಬರದೇ ಇದ್ದಿದ್ರೆ ಎಂಥ ಅನಾಹುತ ಆಗ್ಬಿಡ್ತಿತ್ತು. ನಿನ್ನ ಸಾವಿನ ನಿರ್ಧಾರಕ್ಕೆ ನಾನೇ ಕಾರಣ ಅಂತ ನನಗನ್ನಿಸ್ತಾ ಇದೆ. ಜಮೀನ್ದಾರರ ಮನೆ ಮೇಲಿನ ಅಭಿಮಾನದಿಂದ ನಿನ್ನ ಬಾಳಿಗೆ ನೀನೇ ಬಿರುಗಾಳಿ ಆಗ್ಬಿಟ್ಟೆ. ನೋಡು ಸಂಪಿಗೆ, ನೀನು ಸಾಯಬಾರ್ದು.
ಖಂಡಿತ ನೀ ಸಾಯ್ಬಾರ್ದು. ಹೌದ್ರವ್ವ, ಊರವರೆಲ್ಲ ನೀವು ಚಿಕ್ಕದಣಿಯವ್ರ ಜೊತೆ ಓಡೋಗವ್ರೆ ಅಂತ ತೆಪ್ಪು ತಿಳ್ಕೊಂಡವ್ರೆ. ಊರವ್ರೆ ಏನು, ರಾಜಣ್ಣ, ನಿಮ್ಮ ತಂದೆ ತಾಯಿ ಎಲ್ಲರೂ ಅದನ್ನೇ ನಂಬ್ಕೊಂಡವ್ರೆ. ನೀವು ಬದುಕಿದ್ದು ಅವ್ರ ಮಾತೆಲ್ಲ ಸುಳ್ಳು ಅಂತ ನಿರೂಪಿಸ್ಬೇಕಂಡ್ರವ್ವ. ಹೌದು ಸಂಪಿಗೆ, ಇಲ್ಲದೆ ಇದ್ರೆ ನಿನ್ನ ಮೇಲಿರೋ ಕಳಂಕ ಶಾಶ್ವತ ಉಳಿದೇ ಹೋಗ್ಬಿಡುತ್ತೆ. ನಾಳೆ ನಿನ್ನ ಮಗಳ ಭವಿಷ್ಯಕ್ಕೂ ತೊಂದರೆ ಆಗುತ್ತೆ. ನೋಡು, ರಾಜಣ್ಣ ಹತ್ರ ನಿಜ ಏನು ಅಂತ ಹೇಳಿ ನೀವಿಬ್ರು ಒಟ್ಟಿಗೆ ಬಾಳೋವಾಗ ನಾ ಮಾಡ್ತೀನಿ. ಬಾ. ಬೇಡ ಬೇಡ ಮುದ್ದು ಕೃಷ್ಣ, ಮುಂದೆ ಕಾದ್ರೂ ಅನಾಹುತಕ್ಕೆ ನಾವೇ ಅಡಿಪಾಯ ಹಾಕ್ದಾಗುತ್ತೆ. ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಕೊನೆ ಘಳಿಗೆಲಾದ್ರೂ ನೀವೆಲ್ಲ ಸಂತೋಷವಾಗಿರೋದು ನೋಡೋನಲ್ಲ, ನನಗಷ್ಟೇ ಸಾಕು. ಹಾಗೆಲ್ಲ ಹೇಳಬೇಡ ಸಂಪಿಗೆ. ಬದುಕಿನ ಅರ್ಥ ಏನು ಅಂತ ನನಗೆ ತಿಳಿಸಿ ನನ್ನನ್ನೊಬ್ಬ ಮನುಷ್ಯನಾಗಿ ಮಾಡಿದವಳು ನೀನು ಸಾವಿನ ಸಂಕಟದಲ್ಲಿ ಸಿಕ್ಕಿ ನರಳೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಸಂಪಿಗೆ, ನನ್ನ ಕೈಲಿ ನೋಡೋಕ್ಕಾಗಲ್ಲ. ಸಂಪಿಗೆ, ಈಗ ನೀನು ನನ್ನ ಮಾತು ಕೇಳದೆ ಇದ್ರೆ ಈ ಮುದ್ದು ಕೃಷ್ಣನ ಹಳೆ ರೂಪದಲ್ಲಿ ನೋಡ್ಬೇಕಾಗತ್ತೆ. ನೋಡು ಸಂಪಿಗೆ, ಈಗ ನಾವೆಲ್ಲ ಬೆಂಗಳೂರಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದೀವಿ. ನೀನು ಅಲ್ಲೇ ಬಂದು ಯಾಕಿರಬಾರ್ದು? ಇಲ್ಲ. ಸರಿ, ಅಪ್ಪಯ್ಯ ಸ್ವಾಮೀಜಿಗೋಸ್ಕರ ತೋಟದಲ್ಲೊಂದು ಆಶ್ರಮ ಕಟ್ಸಿದಾರಲ್ಲ, ಅಲ್ಲೇ ಇರು. ದೂರದಿಂದ ನಕ್ಷತ್ರ ನೋಡಿ ನಾವೆಲ್ಲ ಸಂತೋಷ ಪಡೋ ಹಾಗೆ ಅಲ್ಲಿಂದಲೇ ನಿನ್ನ ಸಂಸಾರ ನೋಡಿಕೊಂಡು ಕಡೆಯವರೆಗೂ ಸಂತೋಷವಾಗಿರಬಹುದಲ್ಲ. ನೋಡು ಸಂಪಿಗೆ, ನಮ್ಮಿಂದ ನಿನಗಾದ ಅನಾಹುತಕ್ಕೆ ನಾನು ಮಾಡ್ಕೊಳ್ಳೋ ಪ್ರಾಯಶ್ಚಿತ್ತ ಇದು. ದಯವಿಟ್ಟು ಇದಕ್ಕೆ ಮಾತ್ರ ಆಗಲ್ಲ ಅನ್ಬೇಡ ಪ್ಲೀಸ್. ಸರಿ. ಅಮ್ಮ, ಊಟಕ್ಕೇನು ಮಾಡಲಿ? ಬರೀ ಗಂಜಿ ಸಾಕು. ಮಾವ, ಬೆಳಿಗ್ಗೆ ಯಾರೋ ಒಬ್ಬ ಹೆಂಗಸು ನಮ್ಮ ಮನೆ ಬಾಗ್ಲಲ್ಲಿ ನಿಂತು ನಮ್ಮ ಮದುವೆ ಫೋಟೋನೇ ನೋಡ್ತಾ ನಿಂತಿದ್ಲಂತೆ. ಮೀನಾ ಹೋಗಿ ಯಾರು ಅಂತ ಕೇಳಿದಕ್ಕೆ ಅವಳ ಮುಖನೇ ನೋಡ್ತಾ ನೀರು ಬೇಕು ಅಂತ ಕೇಳಿದ್ಲಂತೆ. ಮೀನಾ ನೀರು ತರೋಷ್ಟರಲ್ಲಿ ಅವಳಲ್ಲಿ ಇರಲೇ ಇಲ್ವಂತೆ. ಯಾರಿರ್ಬಹುದು? ಮೀನಾ ನೋಡಕ್ಕೆ ಆಗಿದ್ಲಮ್ಮ? ನೋಡಕ್ಕೆ ಆಗ್ಲಿಲ್ಲಪ್ಪ ಸರಿಯಾಗಿ. ಮುಖಕ್ಕೆ ಅರ್ಧ ಸೆರಗ್ ಮುಚ್ಕೊಂಡ್ಬಿಟ್ಟಿದ್ರು. ಕಾವೇರಿ, ಅದಕ್ಕೆ ಯಾಕೆ ನೀನು ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಯಾರೋ ಇಲ್ಲೇ ಇರೋ ಭಿಕ್ಷುಕರು ಇರಬೇಕು ಬಿಡು. ಮೇಡಮ್, ಮೀನಾ ಇಲ್ಲಿ ಕಾಣಿಸ್ತಾ ಇಲ್ಲ. ಆಗ್ಲೇ ಹೋದಲ್ಲ. ಯಾರು ಕರ್ಕೊಂಡೋದ್ರು? ಯಾರೋ ಗೊತ್ತಿಲ್ಲ. ಒಬ್ಬ ಹೆಂಗಸು ಬಿಳಿ ಸೀರೆ ಉಟ್ಕೊಂಡು ಅರ್ಧ ಮುಖ ಮುಚ್ಕೊಂಡಿದ್ಲು. ನೋಡಕ್ಕೆ ಆಗ್ಲಿಲ್ಲಪ್ಪ ಸರಿಯಾಗಿ. ಮುಖಕ್ಕೆ ಅರ್ಧ ಸೆರಗ್ ಮುಚ್ಕೊಂಡ್ಬಿಟ್ಟಿದ್ರು. ಮೇಡಮ್, ಯಾವ ಕಡೆ ಹೋದ್ರು? ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಜಮೀನ್ದಾರರ ತೋಟ, ಆ ಕಡೆ ಹೋದ್ರು. ನನ್ನ ಹೆಸರು ಮೀನಾ. ಇಲ್ಲಿ ಮೀನಾ ಅಂತ ಕರಿ. ಹೈ, ಎಷ್ಟು ಚೆನ್ನಾಗಿರತ್ತೆ. ಅದ್ ಸರಿ, ನಿಮ್ಮನ್ನೇನಂತ ಕರೀಲಿ? ದೊಡ್ಡಮ್ಮ ಅಂತ ಕರಿಯಮ್ಮ. ದೊಡ್ಡಮ್ಮನಾ? ಎಲ್ಲಿ ದೊಡ್ಡಮ್ಮ ಅಂತ ಕರಿ. ನೀನ್ ಯಾಕೆ ನಿನ್ ಮುಖನ ಅರ್ಧ ಮುಚ್ಕೊಂಡಿದ್ಯಾ? ಮುಖದಲ್ಲಿ ಏನಾದ್ರು ಗಾಯ ಆಗಿದ್ಯಾ? ಹೌದಮ್ಮ, ನನ್ನ ಮುಖದಲ್ಲಿ ಎದೆಲಿ ದೊಡ್ಡ ಗಾಯ ಆಗಿದೆ. ಗಾಯ ತುಂಬಾ ಉರಿತಾ ಇದೆಯಾ? ಹೌದಮ್ಮ. ಮಗುನ ಸ್ಕೂಲ್ ಹತ್ರ ಬಿಟ್ಟಿಪ್ಪ. ಸರಿ ಅಮ್ಮ, ಬಾಮ್ಮ. ಬರ್ತೀನಿ ದೊಡ್ಡಮ್ಮ, ಟಾಟಾ. ನಿಮ್ಮ ಮಗಳನ್ನ ಇಷ್ಟೊಂದು ಪ್ರೀತಿಸ್ತಿದ್ದೀರಾ. ನಿಜ ವಿಷಯ ಏನು ಅಂತ ನಿಮ್ಮ ಯಜಮಾನ್ರ ಹತ್ರ ಹೇಳಿ ಮೀನನ ಹತ್ರ ಬಾಯಿ ತುಂಬ ಅಮ್ಮ ಅಂತ ಕರೆಸ್ಕೋಬಾರ್ದೇನಮ್ಮ. ಸೀತಮ್ಮ,
ಆಡಂಬರದ ವ್ಯಾಮೋಹದಿಂದ ಗಂಡನ ಪ್ರೀತಿ ಮಕ್ಕಳ ಮಮತೆ ಮರೆತು ನನಗೆ ಈ ಶಿಕ್ಷೆ ಆಗಲೇಬೇಕು. ಇದು ನನಗೆ ನಾನೇ ವಿಧಿಸ್ಕೊಂಡಿರೋ ಜೀವಾವಧಿ ಶಿಕ್ಷೆ. ಏನ್ರಿ ಇದು? ಹಾರ ತೆಗೆದು ಕುಂಕುಮ ಮಾಡಿಸ್ತಿದ್ದೀರಾ? ಯಾಕ್ರಿ? ನಾಳಿದ್ದು ಅವಳು 8ನೇ ವರ್ಷ ಶ್ರಾದ್ದ ಅಲ್ವಾ, ಫೋಟೋ ಮೇಲೆ ಎಲ್ಲ ಧೂಳು ಕೂತ್ಬಿಟ್ಟಿತ್ತು, ಕ್ಲೀನ್ ಮಾಡಿ ಬೇರೆ ಹಾರ ಹಾಕೋಣ ಅಂತ. ಓಹ್ ಸರಿ. ಆಡಂಬರದ ವ್ಯಾಮೋಹದಿಂದ ಗಂಡನ ಪ್ರೀತಿ ಮಕ್ಕಳ ಮಮತೆ ಮರೆತು ನನಗೆ ಈ ಶಿಕ್ಷೆ ಆಗಲೇಬೇಕು. ಇದು ನನಗೆ ನಾನೇ ವಿಧಿಸ್ಕೊಂಡಿರೋ ಜೀವಾವಧಿ ಶಿಕ್ಷೆ. ಕಾವೇರಿ, ವಿಟಮಿನ್ ಮಾತ್ರೆ ತಗೋತಾ ಇದೀನಿ ಅಂತ ಹೇಳ್ಬಿಟ್ಟು ಇದೇನು ಮಾತ್ರೆ ತಗೋತಾ ಇದೆಯಾ? ಏನಂದ್ರೆ ನನಗ್ ಮಕ್ಕಳಾದ್ರೆ ನಮ್ಮ ಮೇನಿನ ಮೇಲಿನ ಪ್ರೀತಿ ಕಮ್ಮಿ ಆಗಿ ಅದರಿಂದ ನೀವು ನನ್ನಿಂದ ಎಲ್ಲಿ ದೂರ ಆಗೋಗ್ಬಿಡ್ತೀರೋ ಅಂತ ನಿಮ್ಮ ಹತ್ರ ಸುಳ್ಳು ಹೇಳಿ ನಾನು ಈ ಮಾತ್ರೆ ನುಂಗ್ತಿದ್ದೀನಿ. ಏನಂದ್ರೆ ನನ್ನಿಂದ ನೀವು ಮೀನ ದೂರ ಆದ್ರೆ ನನ್ನ ಕೈಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ ರೀ, ನನ್ನ ಕೈಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ. ಕಾವೇರಿ, ಎಂಥ ದೊಡ್ಡ ಮನಸ್ಸು ನಿಂದು. ನಮ್ಮ ಮೇಲಿನ ಪ್ರೀತಿಗೋಸ್ಕರ ನಿನ್ ತಾಯ್ತನನೇ ತ್ಯಾಗ ಮಾಡ್ತಿದ್ಯಾ ನೋಡು. ನಿನ್ನಂಥವಳನ್ನ ನಾನು ಹೆಂಡತಿಯಾಗಿ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ. ಯಾವತ್ತೂ ನಿನ್ನ ನನ್ನಿಂದ ದೂರ ಮಾಡೋದಿಲ್ಲ. ಅಮ್ಮ, ಏನಾಯ್ತಮ್ಮ? ಯಾಕೆ ಕೆಮ್ತಿದ್ದೀರಾ? ಒಂದು ಲೋಟ ನೀರು ತಗೊಂಡ ತರ್ತೀನಮ್ಮ. ತಗೊಳ್ಳಿ. ಅಮ್ಮ, ಮೈ ಇಷ್ಟು ಸುಡ್ತಾ ಇದೆ. ನೀವು ಹೋಗಿ ಮಲ್ಕೊಳ್ಳಿ, ನಾನು ಕಷಾಯ ಮಾಡ್ಕೊಂಡು ಬರ್ತೀನಿ. ಅಮ್ಮ, ಅಮ್ಮ, ಯಾರು ಬಂದಿದ್ದಾರೆ ನೋಡಿ. ಬನ್ನಿ ಒಳಗಡೆ. ಕೂತ್ಕೊಳ್ಳಿ. ಸಂಪಿಗೆ, ಏನಿದೆಲ್ಲ? ನೀನು ಬದುಕಿರೋ ವಿಷಯ ನಮಗೆಲ್ಲ ತಿಳಿಸ್ದೆ. ಯಾಕೆ ಹೀಗೆ ಜೀವನ ನಡೆಸ್ತಾ ಇದೆಯಾ? ಒಬ್ಬ ಒಳ್ಳೆ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ ಬಾಳೋಕೆ ಆಗದೆ ಇದ್ದಿದ್ದಕ್ಕೆ. ಪ್ರಪಂಚದಲ್ಲಿ ಕೆಟ್ಟ ತಂದೆ ಕೆಟ್ಟ ಮಕ್ಕಳು ಇರ್ತಾರೆ, ಆದ್ರೆ ಮಕ್ಕಳಿಗೆ ಪ್ರೀತಿನೇ ತೋರಿಸ್ತಾ ಇರೋ
ಕೆಟ್ಟ ತಾಯಿ ಇರಲ್ಲ ಅನ್ನೋ ಮಾತನ್ನ ನಾನು ಸುಳ್ಳು ಮಾಡಿದಿಕ್ಕೆ ಆಡಂಬರದ ಜೀವನದ ಆಸೆ ಹೊತ್ತು ಈ ತಾಳಿ ಬೆಲೆನ 3 ಕಾಸಿಗೆ ಹರಾಜ್ ಹಾಕಿ ಹೊಸಲ್ ದಾಟಿ ಮನೆಯಿಂದ ಹೊರಗೆ ಹೋದ್ನಲ್ಲ ಅದಕ್ಕೆ. ಸಂಪಿಗೆ, ನೀನ್ ಸತ್ತೋಗಿದ್ಯಾ ಅಂತ ತಿಳ್ಕೊಂಡು ಗೊತ್ತು ರೀ. ಆ ಪರಿಸ್ಥಿತಿಲಿ ನೀವೇ ಅಲ್ಲ ಬೇರೆ ಯಾರೇ ಆಗಿದ್ರು ಆ ನಿರ್ಧಾರನೇ ತಗೋತಿದ್ರು. ನೀವು ಕಾವೇರಿನ ಮದುವೆ ಆಗಿರೋ ವಿಷಯ ತಿಳಿದ್ಮೇಲೆ ನನ್ನ ತಂಗಿ ಸಂಸಾರಕ್ಕೆ ಬಿರುಗಾಳಿ ಆಗೋದು ಬೇಡ ಅಂತ ನಾನೇ ಬಯಸಿ ತಗೊಂಡಿರೋ ನಿರ್ಧಾರ ಇದು. ನಿನ್ ನಿರ್ಧಾರ ನನ್ನ ಮನಸ್ಸು ಒಪ್ತಾ ಇಲ್ಲ ಸಂಪಿಗೆ. ನಾನು ಇಲ್ಲಿಗೆ ಬಂದಿರೋದು ಯಾತಕ್ಕೆ ಗೊತ್ತಾ? ನಾಳೆ ನಡೆಯೋ ನಿನ್ನ 8ನೇ ವರ್ಷದ ತಿಥಿನ ನಿಲ್ಲಿಸಿ ಊರ್ನವ್ರಿಗೆಲ್ಲ ನೀನು ಬದುಕಿರೋದು ಹೇಳಿ ನಿನ್ನ ಮುತ್ತೈದೆಯಾಗಿ ಮನೆ ತುಂಬಿಸ್ಕೊಳಕ್ಕೆ. ಬೇಡ ರೀ, ಅಂತ ಅನಾಹುತ ಮಾಡಕ್ ಹೋಗ್ಬೇಡಿ. ಎಲ್ರ ಪಾಲ್ಗೆ ನಾನು ಸತ್ತು ಪಿಂಡ ತಿನ್ನೋ ಕಾಗೆ ಆಗಿದ್ದೀನಿ. ಸಂಪಿಗೆ, ಕಾಗೆಗೆ ದೂರದಿಂದ ಅಗಲು ಹಾಕ್ತಾರೆ ಹೊರತು ಮನೆ ಒಳಗೆ ಸೇರಿಸಿ ಆ ಮನೆನ ಅಪವಿತ್ರ ಮಾಡಲ್ಲ. ನಾಳೆ ನಡೆಯೋ ಶ್ರಾದ್ದ ನಾನ್ ಸಾಯೋವರೆಗೂ ನಡೀತಾನೆ ಇರ್ಬೇಕು. ಇಲ್ಲ ಸಂಪಿಗೆ, ಇಲ್ಲ. ಯಾವ ಗಂಡನು ತನ್ನ ಹೆಂಡತಿ ಬದುಕಿರುವಾಗಲೇ ಅವಳಿಗೆ ಶ್ರಾದ್ದನ? ಇಲ್ಲ, ಇದಕ್ಕೆ ನಾನು ಖಂಡಿತ ಒಪ್ಪೋದಿಲ್ಲ. ನೀವು ಒಪ್ಕೊಳ್ಳೇಬೇಕು. ಒಪ್ಕೊಳ್ಳದೆ ಹೋದ್ರೆ ನನ್ ಮೇಲೆ ಆಣೆ. ರೀ, ನನಗ್ಯಾಕೋ ನಾನು ಹೆಚ್ಚು ದಿನ ಬದುಕೋಲ್ಲ ಅಂತ ಅನ್ನಿಸ್ತಾ ಇದೆ. ನೋಡಿ, ನಾನು ಮನೆ ಬಿಟ್ಟು ಹೋಗಿದ್ದು ಮತ್ತೆ ವಾಪಸ್ ಬಂದಿದ್ದು ಮಾತ್ರ ನಿಮಗೆ ಗೊತ್ತು. ಮತ್ತೆ ಏನ್ ನಡೀತು ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ. ನಾನು ನನ್ನ ಮನೆ ಹೊಸಲು ದಾಟಿದ ಮರುಕ್ಷಣನೇ ನನ್ನ ತಪ್ಪಿನ ಅರಿವಾಯ್ತು. ಮನೆಗೆ ವಾಪಸ್ ಬರುವಾಗ ದಾರಿಲಿ ಬಸ್ ಆಕ್ಸಿಡೆಂಟ್ ಆಗಿ ಮೊನ್ನೆವರೆಗೂ ನನ್ನ ಹಳೆ ನೆನಪನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೆ. ಸತ್ಯವಾಗ್ಲೂ ಹೇಳ್ತೀನಿ, ನಾನು ಯೋಚನೆಯಲ್ಲಿ ಕಳಂಕಿಣಿ ಆಗಿದ್ದೀನಿ ಹೊರತು ದೈಹಿಕವಾಗಿ ನಿಷ್ಕಳಂಕಿಣಿ ರೀ, ನಿಷ್ಕಳಂಕಿಣಿ. ಸಂಪಿಗೆ, ಜೀವನದಲ್ಲಿ ಅನಾವಶ್ಯಕವಾಗಿ ಎಷ್ಟೊಂದು ನಾವು ಅನುಭವಿಸ್ಬಿಟ್ಟೆ ರೀ. ನಾನು ಸಾಯೋಕ್ ಮುಂಚೆ ನನ್ನ ಕೊನೆ ಆಸೆನ ನಡೆಸ್ಕೊಡ್ತೀರಾ? ಹೇಳು ಸಂಪಿಗೆ. ಮೀನಾಗೆ ನಿನ್ ತಾಯಿ ಓಡ್ ಹೋದೋಳಲ್ಲ ಅಂತ ಹೇಳಿ ಅವಳು ಬಾಯಿಂದ ಒಂದೇ ಒಂದು ಸಲ ನನ್ನ ಅಮ್ಮ ಅಂತ ಕರೆಸ್ಬೇಕು. ಆಯ್ತು. ಆಮೇಲೆ ನೀವು ಪ್ರೀತಿಯಿಂದ ಸೀರೆ ಕೊಟ್ರಲ್ಲ, ಅದರ ಮಹತ್ವನ ಮರೆತು ಹಣದಲ್ಲಿ ಲೆಕ್ಕ ಹಾಕ್ತೆ. ಆ ಸೀರೆ ಇನ್ನೂ ಇದೆಯಾ? ಸಂಪಿಗೆ, ನೀನು ಉಟ್ಟ ಸೀರೆಗಳು, ತೊಟ್ಟ ಒಡವೆಗಳು ನಿನ್ನ ನೆನಪಿಗೋಸ್ಕರ ನಿನ್ನ ಸಾವಿನ ಜೊತೆ ಯಾವುದನ್ನು ಸಮಾಧಿ ಮಾಡಲಿಲ್ಲ. ನಾನು ಸತ್ತ ಮೇಲೆ ಆ ಸೀರೆನೇ ನನ್ನ ಮೈ ಮೇಲೆ ಹೊದಿಸ್ಬೇಕು.